ತಾಳಿಕೋಟೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯ ವತಿಯಿಂದ ಪತ್ರಿಕಾಗೋಷ್ಠಿ. ರಾಜ್ಯಾದ್ಯಂತ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ಪ್ರವಾದಿ ಮುಹಮ್ಮದ್ ಅವರ ಜನ್ಮದಿನದ ಪ್ರಯುಕ್ತ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ತಾಳಿಕೋಟೆ ಪಟ್ಟಣದಲ್ಲಿ 10 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಅಭಿಯಾನದ ಉಪಸಂಚಾಲಕ ಹುಸೇನ ಪಟೇಲ ಅವರು ತಿಳಿಸಿದರು. ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅಭಿಯಾನದ ವಿವರಗಳನ್ನು ನೀಡಿದ ಅವರು, ನಾಳೆಯಿಂದಲೇ ಈ ಅಭಿಯಾನ ಆರಂಭವಾಗಲಿದ್ದು, ಇದರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸ, ಭಾಷಣ ಮತ್ತು ಕ್ವಿಜ್ ಸ್ಪರ್ಧೆಗಳು, ಸಾರ್ವಜನಿಕ ಸಭೆ, ಒಳಾಂಗಣದಲ್ಲಿ ವಿಚಾರ ಸಂಕಿರಣಗಳು, ಧಾರ್ಮಿಕ ಮುಖ್ಯಸ್ಥರ ಭೇಟಿ, ಸಮಾಜ ಸೇವಾ ಚಟುವಟಿಕೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಪ್ರವಾದಿ ಮುಹಮ್ಮದ್ ಅವರ ಜೀವನ, ಸಂದೇಶ, ಮಾನವೀಯ ಮೌಲ್ಯಗಳು, ಸಾಮಾಜಿಕ ನ್ಯಾಯ, ಶಾಂತಿ ಮತ್ತು ಸೌಹಾರ್ದತೆಯ ಕುರಿತು ಜನರಲ್ಲಿ ಅರಿವು ಮೂಡಿಸುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ. ಇದರ ಜೊತೆಗೆ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹಬಾಳ್ವೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಅಭಿಯಾನದ ಯಶಸ್ವಿಗೆ ಪಟ್ಟಣದ ಸರ್ವ ಸಮಾಜದ ಬಾಂಧವರು ಸಹಕರಿಸಬೇಕು ಎಂದು ಅವರು ಕೇಳಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಮೌಲಾನಾ ಅಜರುದ್ದೀನ ಖಾಸಮಿ, ಸೀರತ್ ಅಭಿಯಾನದ ಸಂಚಾಲಕ ಎಂಎ ಮೈತ್ರಿ ಇಂಜಿನಿಯರ್, ಜಮಾತೆ ಇಸ್ಲಾಮಿ ಹಿಂದ್ ಸ್ಥಾನೀಯ ಅಧ್ಯಕ್ಷ ಮುಜಾಹಿದ ನಮಾಜಕಟ್ಟಿ, ಸದಸ್ಯರಾದ ಮೈನುದ್ದೀನ್ ಕೋರ್ತಿ, ಕುತ್ಬುದ್ದೀನ್ ಮೋಮೀನಾ, ಜಾವೀದಾ ಮುಲ್ಲಾ, ಯಾಸೀನಾ ಬಾಗವಾನ, ಶಬ್ಬೀರ್ ಲಾಹೋರಿ, ಅಜೀಜಾ ಜಮಾದಾರ, ಇಸ್ಮಾಯಿಲಾ ಸಾಸಬಾಳ, ಫಯಾಜಾ ಬಾಗವಾನ, ಮನ್ನು ನಮಾಜಕಟ್ಟಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಆತ್ಮೀಯ ಪತ್ರಕರ್ತ ಬಂಧುಗಳೇ ಹಾಗೂ ಸದಸ್ಯರೇ, ಜಮಾತೆ ಇಸ್ಲಾಮಿ ಸಂಘಟನೆ ಸದಸ್ಯರೇ, ಇಂದು ನಾವು ಇಲ್ಲಿ ಕೂಡಿರುವಂತಹ ವಿಷಯ ಜಮಾತೆ ಇಸ್ಲಾಮಿ ಹಿಂದ್ ಇದರ ಅಡಿಯಲ್ಲಿ ಒಂದು ಅಭಿಯಾನ, ರಾಜ್ಯ ಮಟ್ಟದಲ್ಲಿ ಒಂದು ಸೀರತ್ ಅಭಿಯಾನ ನಡೀತಾ ಇದೆ. ಸೀರತ್ ಅಂದರೆ ಈದ್ ಮಿಲಾದ್ ನಬಿಯ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹುಟ್ಟು ಹಬ್ಬದ ದಿನದಂದು ಸಂಪೂರ್ಣವಾಗಿ ಒಂದು 10 ದಿನಗಳವರೆಗೆ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಮಾಡುತ್ತಾ ಇದೆ. ಅದರ ಹೆಸರು ಕ್ರಾಂತಿಯ ಜ್ಯೋತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು 10 ದಿವಸಗಳ ಈ ಒಂದು ವಿಚಾರಗೋಷ್ಠಿ, ಈ ಒಂದು ಅಭಿಯಾನ ನಡೀತಾ ಇದೆ ರಾಜ್ಯಾದ್ಯಂತ. ಸೊ ಆ ಒಂದು ಅಭಿಯಾನದ ಪ್ರಯುಕ್ತ ಇಂದು ಒಂದು ಪತ್ರಿಕಾಗೋಷ್ಠಿ ಮೊದಲನೇದಾಗಿ ಇವತ್ತು ಇಡಲಾಗಿದೆ. ಈ ಅಭಿಯಾನ 26ನೇ ಆಗಸ್ಟ್ರಿಂದ 6 ಸೆಪ್ಟೆಂಬರ್ವರೆಗೆ ಈ ಅಭಿಯಾನ ನಡೆಯಲಿದೆ. ತರುವಾಯ ನಾನು ಈ ಕಾರ್ಯಕ್ರಮಕ್ಕೆ ಮತ್ತು ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ತಮ್ಮೆಲ್ಲರಿಗೂ ಸುಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಈ ಅಭಿಯಾನವನ್ನು ನಾವು ರಚನೆ ಮಾಡಿದ್ದೇವೆ. ಈ ಸಮಿತಿಯ ಸಂಚಾಲಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಇಂಜಿನಿಯರ್ ಮುರ್ತುಜಾ ಬೇತ್ರಿ ಸಹ ಸಂಚಾಲಕರು ಸೀರತ್ ಅಭಿಯಾನ, ಇವರಿಗೂ ಕೂಡ ನಾನು ಈ ಸಮಯದಲ್ಲಿ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೋರ್ವ ಉಪಸಂಚಾಲಕರಾಗಿರುವಂತಹ ಜನಾಬ್ ಹುಸೇನ್ ಪಟೇಲ್, ಇವರಿಗೂ ಕೂಡ ಈ ಸಮಯದಲ್ಲಿ ಸ್ವಾಗತ ಕೊಡ್ತಾ ಇದ್ದೇನೆ. ಹುಸೇನ್ ಪಟೇಲ್ ಜನಾಬ್ ಕುತುಬುದ್ದೀನ್ ಮೋಮೀನ್, ಇವರು ಸದಸ್ಯರಾಗಿದ್ದಾರೆ, ಇವರಿಗೂ ಸ್ವಾಗತ ಸುಸ್ವಾಗತ. ಜನಾಬ್ ಜಾವೀದ್ ಮುಲ್ಲಾ, ಜನಾಬ್ ಮೈನುದ್ದೀನ್ ಕೋರ್ತಿ, ಜನಾಬ್ ಯಾಸೀನ್ ಬಾಗ್ವಾನ್, ಇವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಆತ್ಮೀಯ ಸಹೋದರರೇ, ಪತ್ರಿಕಾಗೋಷ್ಠಿ ಒಂದು ರಾಜ್ಯ ಮಟ್ಟದಿಂದ ಏನು ಪತ್ರಿಕಾಗೋಷ್ಠಿ ನಡೀತಿದೆ, ಆ ಪತ್ರಿಕಾಗೋಷ್ಠಿಯ ವಿವರವನ್ನು ನಾನು ನಿಮ್ಮ ಮುಂದಿಡ್ತೇನೆ. ತರುವಾಯ ಆ ಪತ್ರಿಕಾಗೋಷ್ಠಿ ಈ ಅಭಿಯಾನದಲ್ಲಿ ಯಾವೆಲ್ಲ ನಾವು ಕಾರ್ಯಕ್ರಮಗಳು ಸ್ಥಳೀಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆಯೋ ಅದನ್ನು ಉಪಸಂಚಾಲಕರಾದ ಶ್ರೀ ಹುಸೇನ್ ಪಟೇಲ್ ಅವರು ತಮ್ಮ ಮುಂದೆ ಇಡ್ತಾರೆ. ಮೇನ್ ಇದರ ಉದ್ದೇಶ, ಅದು ಪತ್ರಿಕಾಗೋಷ್ಠಿ ಯಾವ ಮಟ್ಟದಲ್ಲಿ ಯಾವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಮತ್ತೆ ಈ ಅಭಿಯಾನ ಯಾವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಮತ್ತು ಯಾವಾಗ ಇದು ಕೊನೆಗೊಳ್ಳಲಿದೆ, ಇದರಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ರಾಜ್ಯ ಮಟ್ಟದಲ್ಲಿದೆ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ದಿನಾಂಕ 26/8/2026ರಿಂದ 6/9/2026 ತನಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಪ್ರಯುಕ್ತ ರಾಜ್ಯಾದ್ಯಂತ ಸೀರತ್ ಅಭಿಯಾನ ನಡೆಯಲಿದೆ. ಈ ಅಭಿಯಾನದ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬುದಾಗಿದೆ. ಪ್ರವಾದಿ ಮುಹಮ್ಮದ್ ರವರು ಜಗತ್ತಿನಲ್ಲಿ ತಂದ ಸಮಗ್ರ ಕ್ರಾಂತಿಯು ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವ ಕುಲದ ಏಕತೆಯ ಮೇಲೆ ಸ್ಥಾಪಿತವಾಗಿದೆ. ಅವರು ಜನರ ಮನಸ್ಸನ್ನು ಸಂಸ್ಕರಿಸಿ ಅವರ ನೈತಿಕತೆ ಮತ್ತು ಚಾರಿತ್ರ್ಯವನ್ನು ಶುದ್ಧೀಕರಿಸುವ ಮೂಲಕ ವ್ಯಕ್ತಿಗಳನ್ನು, ಸಮಾಜವನ್ನು ಪರಿವರ್ತಿಸಿದರು. ಅವರ ಕ್ರಾಂತಿಯು ಅಪ್ಪಟ ಮಾನವೀಯ ಕ್ರಾಂತಿಯಾಗಿದ್ದು ಹಾಗೂ ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ
ಆರ್ಥಿಕ, ಶೈಕ್ಷಣಿಕ, ಆಡಳಿತ ಹೀಗೆ ಎಲ್ಲ ಕ್ಷೇತ್ರಗಳನ್ನು ಬೆಳಗಿಸಿದ ಕ್ರಾಂತಿಯಾಗಿತ್ತು. ಸುಭಿಕ್ಷೆ ಮತ್ತು ನಿರ್ಭಯತ್ವದ ಸಮಾಜ ನಿರ್ಮಾಣವಾಗುವ ಗುರಿ ಅವರಲ್ಲಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವುದು, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಅಭಿಯಾನದ ಪ್ರಯುಕ್ತ ಖ್ಯಾತ ಸಾಹಿತಿ ಹಾಗೂ ಪತ್ರಕರ್ತ ಹಾಗೂ ಗ್ರಂಥಕರ್ತ ಶ್ರೀ ಯೋಗೇಶ್ ಮಾಸ್ಟರ್ ಅವರು ಬರೆದ ಮಾನವ ಮನಸ್ಸಿನ ಕೃಷಿಕ, ಮನದೊಡೆಯ ಪ್ರವಾದಿ ಮೊಹಮ್ಮದ್ ಎಂಬ ಹಾಗೂ ವಾರ್ತಾಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಶ್ರೀ ಅಬ್ದುಲ್ ಸಲಾಂ ಕುತ್ತಿಗೆರವರು ಬರೆದ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಎಂಬ 2 ಕೃತಿಗಳನ್ನು ರಾಜ್ಯಾದ್ಯಂತ ಈ ಶುಭ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಗ್ತಾ ಇದೆ. ಅಭಿಯಾನದ ಪ್ರಯುಕ್ತ ರಾಜ್ಯಾದ್ಯಂತ ವೈಯಕ್ತಿಕ ಭೇಟಿ, ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆಯಡಿಯ ವಿಚಾರಗೋಷ್ಠಿಗಳು, ಸಾರ್ವಜನಿಕ ಸಮಾವೇಶಗಳು, ಸಂವಾದ ಕಾರ್ಯಕ್ರಮ, ಚರ್ಚಾಗೋಷ್ಠಿಗಳು, ಸೀರತ್ ಪ್ರವಚನ, ಸೀರತ್ ಎಕ್ಸಿಬಿಷನ್, ಸಮಾಜ ಸೇವಾ ಚಟುವಟಿಕೆಗಳು, ಸೌಹಾರ್ದ ಸಂದೇಶ ರ್ಯಾಲಿಗಳು ಹೀಗೆ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ಒಂದು ಸಂಕ್ಷಿಪ್ತವಾದಂತಹ ಒಂದು ಈ ಸೀರತ್ ಅಭಿಯಾನದ ಒಂದು ವರದಿಯಾಗಿತ್ತು. ಈಗ ಸ್ಥಳೀಯ ಮಟ್ಟದ ವರದಿಯೂ ಕೂಡ ನಮ್ಮ ಉಪಸಂಚಾಲಕರಾಗಿರುವಂತಹ ಜನ ಹುಸೇನ್ ಪಟೇಲ್ ಅವರು ತಮ್ಮ ಮುಂದೆ ಹೇಳಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಾಹನ ನಾಮದಿಂದ ಸರ್ವ ಪತ್ರಕರ್ತರಿಗೆ ಹಾಗೂ ಈ ಜಮಾತ್ ಇಸ್ಲಾಮಿ ಸಂಘಟನೆಯ ಸದಸ್ಯರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆ ಅಲ್ಲಾಹನ ಕರುಣೆ ಸದಾ ತಮ್ಮೆಲ್ಲರ ಮೇಲೆ ಇರಲಿ. ಸಹೋದರರೇ, ಇದೀಗ ತಾವು ನಮ್ಮ ಸ್ಥಾನೀಯ ಅಧ್ಯಕ್ಷರಾದ ಜನಾಬ್ ಮುಜಾಹಿದ್ ನಮಾಜ್ ಕಟ್ಟಿ ಅವರಿಂದ ಪ್ರಾಸ್ತಾವಿಕ ಭಾಷಣ ಹಾಗೂ ಸ್ವಾಗತ. ಈ ಭಾಷಣದಲ್ಲಿ 10 ದಿನದ ಕಾಲ ನಡೆಯಲಿರುವ ಈ ಅಭಿಯಾನದ ಕುರಿತು ಬಹಳಷ್ಟು ಮಾತುಗಳನ್ನು ತಮ್ಮ ಮುಂದೆ ಬಂದಿವೆ. ಆದರೆ ನಾನು ಸ್ಥಾನೀಯ ಮಟ್ಟದಲ್ಲಿ ನಾವು ಹಮ್ಮಿಕೊಳ್ಳಲಿರುವ ಕಾರ್ಯಕ್ರಮದ ಪ್ರಕಾರ ಕಾರ್ಯಕ್ರಮಗಳು ತಮ್ಮ ಮುಂದೆ ಇಡಲಿದ್ದೇನೆ. ಸಹೋದರರೇ, ನಾವು ಈ ಅಭಿಯಾನವನ್ನು ಇದೇ 26ರಿಂದ ಮುಂದಿನ ತಿಂಗಳ ಸೆಪ್ಟೆಂಬರ್ 6ರವರೆಗೆ ನಾವು ಕೂಡ ನಡೆಸಲಿದ್ದೇವೆ. ಇದರಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಗಳು ಹೀಗಿವೆ. ನಾವು ಇದರಲ್ಲಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಉಪನ್ಯಾಸ ಕೂಡ ಇಟ್ಟುಕೊಂಡಿದ್ದೇವೆ. ಹಾಗೂ ಇದೇ ರೀತಿ ನಾವು ನಮ್ಮ ವಿವಿಧ ಧರ್ಮೀಯ ಸಹೋದರರೊಡನೆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಈ ನಮ್ಮ ಪುಸ್ತಕ ಬರೆದಿರುವ ಯೋಗೇಶ್ ಮಾಸ್ಟರ್ ಅವರು ಕೂಡ ಬರಲಿದ್ದಾರೆ. ಅವರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಅವರು ಈ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ, ಆಗಮಿಸ್ತಾ ಇದ್ದಾರೆ, ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ಮುಸ್ಲಿಂ ಬಾಂಧವರಲ್ಲಿ ಕೂಡ ನಾವು ಒಂದು ಈ ಅಭಿಯಾನದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ನಾವು ವೈಯಕ್ತಿಕವಾಗಿ ನಮ್ಮ ಸಹೋದರರು, ನಮ್ಮ ವಿವಿಧ ಧರ್ಮದ ಸಹೋದರರು ನಮ್ಮೊಡನೆ ಇರುತ್ತಾರೆ. ಅವರಿಗೆ ನಾವು ವೈಯಕ್ತಿಕವಾಗಿ ಭೇಟಿ ಹಾಗೂ ಅವರಿಗೆ ನಾವು ಟೀ ಪಾರ್ಟಿ ಕೂಡ ಇಟ್ಟುಕೊಂಡು ಅವರಿಗೆ ಈ ಯೋಗೇಶ್ ಮಾಸ್ಟರ್ ಹಾಗೂ AS ಕುತ್ತಿಗೆ ಅವರು ಬರೆದಿರುವಂಥ ಈ ಅಭಿಯಾನದ ಕುರಿತು ಬರೆದಿರುವಂಥ ಗ್ರಂಥಗಳು, ಪುಸ್ತಕಗಳು ಅವರಿಗೆ ನಾವು ಹಸ್ತಾಂತರ ಮಾಡಲಿದ್ದೇವೆ. ಮತ್ತು ರೋಗಿಗಳಿಗೆ ಕೂಡ ನಾವು ವೈಯಕ್ತಿಕವಾಗಿ ಭೇಟಿ ನೀಡಲಿದ್ದೇವೆ. ಹಾಗೂ ಇದೇ ರೀತಿ ನಮ್ಮ ರಾಜ್ಯದ ಮಟ್ಟದಲ್ಲಿ ನಡೆಯಲಿರುವ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಕೂಡ ನಮ್ಮ ಸ್ಥಾನೀಯ ಮಟ್ಟದ ನಮ್ಮ ಹಾಕಿಕೊಂಡಿರುವ ಈ ನಮಗೆ ಏನೆಲ್ಲ ಮಾಡಲು ಸಾಧ್ಯವಿದೆಯೋ ಅದೆಲ್ಲ ನಾವು ಇಲ್ಲಿ ಮಾಡುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ.